ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಆತ್ಮೀಯರೇ, ಈ ದಿನದ ಧ್ಯಾನಕ್ಕಾಗಿ ಮತ್ತಾನ್ಮರದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದ್ತೇವೆ: ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ. ಪ್ರಿಯರೇ, ಕರ್ತನು ಕಲಿಸಿದ ಪ್ರಾರ್ಥನೆ ಕುರಿತು ನಾವು ಇಲ್ಲಿ ನೋಡುತ್ತೇವೆ. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಹೌದು, ಪ್ರತಿನಿತ್ಯವೂ ನಾವು ಆತ್ಮನಿಂದ ಸತ್ಯತೆಯಿಂದ ಈ ಪ್ರಾರ್ಥನೆಯನ್ನು ಮಾಡಿ ನಾವು ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ. ಆಗ ಶೋಧನೆ ಸಮಯಗಳಲ್ಲಿ ಕರ್ತನ ಕೃಪೆ ನಮ್ಮನ್ನು ಕಾಯ್ದುಕೊಳ್ಳುವುದು. ಪ್ರೇರೆ, ನಾವು ಶೋಧನೆ, ಉಪದ್ರವ, ಕಷ್ಟ ಸಂಕಷ್ಟಗಳು ತುಂಬಿರುವ ಈ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲೂ ನಮ್ಮ ಕಾಲುಗಳಿಗೆ ಬಲೆಗಳು, ತಡೆಗಳು ಕಾದುಕೊಂಡಿದೇ ಇವೆ. ಪ್ರೇರೆ, ವೈರ್ಯ ತಂತ್ರಗಳು ಎಲ್ಲಿ ನೋಡಿದರೂ ಇದೆ. ಮನೋವ್ಯಥೆ, ವ್ಯಾಕುಲತೆ, ಕಳವಳಗಳು, ಉಪದ್ರವಗಳು ನಮ್ಮನ್ನು ಅವು ಬಡಿಯುತ್ತಲೇ ಇರ್ತವೆ. ಎಲ್ಲಿಂದ ಯಾವ ರೀತಿಯಲ್ಲಿ ಯಾವಾಗ ಶೋಧನೆ ಬರುವುದೆಂದು ನಮಗೆ ಗೊತ್ತಿಲ್ಲ. ನಾವು ತಿಳಿಯದ ರೀತಿಯಲ್ಲಿ ಪಕ್ಕನೆ ಶೋಧನೆಗಳು ನಮಗೆ ಬರುತ್ತವೆ. ಪ್ರೇರೆ, ಆದರೆ ಕರ್ತನು ನಮ್ಮನ್ನು ದೃಢಪಡಿಸಿ ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಆತನು ಅಭಯದ ಮಾತನ್ನು ಕೊಟ್ಟಿದ್ದಾನೆ. ಪ್ರೇರೆ, ಯೋಹಾನ ಬರೆದ ಸುವಾರ್ತೆ 16:33. ಶೋಧನೆ ಎಂಬುದು ಏನು? ಅದು ನಮ್ಮ ನೇರವಾದ ಮಾರ್ಗವನ್ನು ಡೊಂಕು ಮಾಡಿ ದಿಕ್ಕು ತಿರುಗಿಸಲು ಸೈತಾನನು ಮಾಡುವ ಪ್ರಯತ್ನವೇ ಶೋಧನೆಯಾಗಿದೆ. ಪ್ರೇರೆ, ಕರ್ತನ ಮೇಲಿಟ್ಟಿರುವ ಪ್ರೀತಿಯನ್ನು ಅಗಲಿಸಿ ಲೋಕದ ಆಸೆ ಇಚ್ಛೆಗಳಿಗೆ ತಿರುಗಿಸುವುದಕ್ಕೆ ವೈರಿಯು ಮಾಡುವ ತಂತ್ರ. ಆದ್ದರಿಂದಲೇ ನಮ್ಮ ಕಣ್ಣುಗಳಿಗೆ ಆಸೆ ಇಚ್ಛೆಗಳನ್ನು, ಕಾಲುಗಳಿಗೆ ಬಲೆಗಳನ್ನು ಹರಡುತ್ತಾನೆ. ಪ್ರೇರೆ, ಶೋಧನೆಯನ್ನು ಕುರಿತು ಅನೇಕರು ಅನೇಕ ವಿಧವಾಗಿ ಹಂಬಲಿಸಿಕೊಳ್ಳುವರು. ಅಯ್ಯೋ, ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಸುಳ್ಳು ಹೇಳಬೇಕಾಗುತ್ತದಲ್ಲ, ನನ್ನನ್ನು ತಪ್ಪಾದಂಥ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾರಲ್ಲ, ನಾನು ತಪ್ಪಾಗಿ ಮಾಡಬೇಕಾಗುತ್ತಲ್ಲ, ತಿಳಿಯದ ರೀತಿಯಲ್ಲಿ ನಾನು ತಪ್ಪು ಮಾಡ್ತಾಯಿದ್ದೇನೆ, ತಿಳಿಯದ ರೀತಿಯಲ್ಲಿ ನನ್ನ ಕಣ್ಣುಗಳ ಇಚ್ಛೆಗಳಿಗೆ ಒಳಗಾಗ್ತಾ ಇದ್ದೇನೆ, ನಾನು ಮಾಡ್ತಾ ಇರುವಂಥದ್ದು ನನಗೆ ಅರ್ಥವೇ ಆಗೋದಿಲ್ಲ, ಯಾವ ರೀತಿಯಾಗಿ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅನೇಕರು ಕೆಲವೊಂದು ಸಾರಿ ಮಾತುಕತೆಗಳಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಪ್ರೇರೆ, ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಇಂಥ ಒಂದು ಮಾತುಗಳನ್ನು ಆಡಿದ್ದೇನೆ, ಸುಳ್ಳು ಹೇಳ್ತಾ ಇದ್ದೇನೆ, ಏನೋ ಯಾವುದೋ ಒಂದು ವಿಷಯಗಳಲ್ಲಿ ಅವರು ಗುಲಾಮರಾಗಿ ಹಂಬಲಿಸ್ತಾ ಇದ್ದಾರೆ. ಅಂದರೆ ಅದರಲ್ಲೇ ತಿರುಗ್ತಾ ಇದ್ದಾರೆ, ಅದರಲ್ಲೇ ಅವರು ಮುಂದೆ ಸಾಗದ ಹಾಗೆ ಕುಗ್ಗಿ ಹೋಗುತ್ತಾ ಇದ್ದಾರೆ. ಪ್ರೇರೆ, ಅನೇಕ ಸಾರಿ ಶರೀರದ ಅಭಿಲಾಷೆಗಳನ್ನು ಅವರು ಜಯಿಸಲಿಕ್ಕೆ ಆಗದೇ ಇರುವಾಗ ಶರೀರದ ಇಚ್ಛೆಗಳನ್ನು ಅವರು ಪೂರ್ತಿಗೊಳಿಸುತ್ತಾ ಪಾಪದಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಪ್ರೇರೆ, ಪಾಪದ ಶೋಧನೆಗಳು ಮಾತ್ರ ಅಲ್ಲ, ಹೊರಗಿನಿಂದ ಬರುವ ಎಲ್ಲ ಸುಳ್ಳು ಬೋಧನೆಗಳ ನಿಮಿತ್ತವೂ ಕಷ್ಟ ಸಂಕಟಗಳು ನಮ್ಮನ್ನು ಬಡಿಯೋದುಂಟು. ಪ್ರೇರೆ, ಕೆಲವು ಶೋಧನೆಗಳು ಕೆಡುಕನ ಅಗ್ನಿಬಾಣಗಳಾಗಿಯೂ, ಕೆಲವು ಶೋಧನೆಗಳು ಇರುಳಲ್ಲಿ ಭಯ ಹುಟ್ಟಿಸುವುಗಳಾಗಿಯೂ, ಹಗಲಲ್ಲಿ ಹಾರಿ ಬರುವ ಬಾಣಗಳಾಗಿಯೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತುಗಳಾಗಿಯೂ, ಹಾನಿಕರವಾದ ಮಧ್ಯಾಹ್ನದ ಕೇಡುಗಳಾಗಿಯೂ ನಮ್ಮ ಕಡೆಗೆ ಬರ್ತಾ ಇರ್ತವೆ. ಪ್ರೇರೆ, ಕೀರ್ತನೆ 91ರಲ್ಲಿ ಇದನ್ನು ನಾವು ಓದ್ತೇವೆ. ಪ್ರೇರೆ, ಶೋಧನೆಕಾರನಾದ ಸೈತಾನನು ಎಲ್ಲ ವಿಧದಲ್ಲೂ ನಮ್ಮನ್ನು ಶೋಧಿಸುತ್ತಲೇ ಇರ್ತಾನೆ. ಆದ್ದರಿಂದ ನಾವು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಸೈತಾನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ. ನಾವು ಸ್ವಲ್ಪ ಅವಕಾಶ ಕೊಟ್ಟರೆ ಅವನು ಒಳಗೆ ನುಸುಳಿ ಆಕ್ರಮಣ ಮಾಡಿಬಿಡ್ತಾನೆ. ಹೆಚ್ಚಿನ ಶೋಧನೆಗಳು, ಆಕ್ರಮಣಕ್ಕೂ ಆತ ನಮ್ಮನ್ನು ಕೊಂಡೊಯ್ಯೋನಾಗಿದ್ದಾನೆ. ನಾವು ಯಾವುದರಲ್ಲಿ ಹೆಚ್ಚಳಗೊಂಡು ಹೆಮ್ಮೆ ಪಡ್ತೇವೋ ಅದರಲ್ಲೇ ಸೈತಾನನು ಶೋಧನೆಗಳನ್ನು ತಂದು ಹಾಕ್ತಾನೆ. ಪ್ರೇರೆ, ನಾವು ಎಷ್ಟು ಪರಿಶುದ್ಧರಾಗಿ ಇದ್ದಿದ್ದೇವೆಂಬುದಾಗಿ ನಾವು ಅದನ್ನು ಪ್ರಿಟೆಂಡ್ ಮಾಡ್ತೇವೋ ಅದರಲ್ಲಿ ಶೋಧಕನು ನಮ್ಮ ಇನ್ನೂ ಅಧಿಕವಾಗಿ ಆ ಒಂದು ವಿಷಯದಲ್ಲಿ ನಮ್ಮನ್ನು ಆತನು ಪರಿಶುದ್ಧರಾಗಿದ್ದೆಂಬುದಾಗಿ ಅರಿಕೆ ಮಾಡುವಾಗಲೇ ಇನ್ನೂ ಅತ್ಯಧಿಕವಾದಂಥ ಪಾಪಗಳು ನಮ್ಮ ಜೀವಿತದಲ್ಲಿ ತಂದು ಹಾಕ್ತಾನೆ. ಪ್ರೇರೆ, ನಾವು ನೋಡ್ತೇವೆ, ಮಕ್ಕಳಿಲ್ಲದ ಅಬ್ರಾಮನಿಗೆ ಅವನ ಪತ್ನಿ ಸಾರಳು ಕೊಟ್ಟ ಆಲೋಚನೆ ಏನು ಗೊತ್ತಾ? ಅದು ಒಳ್ಳೆಯದಾಗಿತ್ತೋ ಸರಿಯೋ ಇಲ್ಲೋ ಎಂಬುದಾಗಿ ಅಬ್ರಾಮನು ಯೋಚಿಸಲಿಲ್ಲ. ಅದು ಒಳ್ಳೆಯದಾಗಿತ್ತು ಎಂಬುದಾಗಿ ಕೂಡ ತೋರುವುದಿಲ್ಲ. ಪ್ರೇರೆ, ತನ್ನ ದಾಸ್ಯದ ಹಾಗರಳ ಮೂಲಕ ತಮಗೆ ಸಂತತಿ ಆಗುವುದೆಂಬುದೇ ಅವಳು ಹೇಳಿದ್ದ ಆಲೋಚನೆ ಆಗಿತ್ತು. ಆದರೆ ಅಬ್ರಾಮನಾದರೂ ಅದು ದೇವ ಚಿತ್ತವೇ ಇಲ್ಲವೋ ಎಂಬುದಾಗಿ ಆತನು ತಿಳಿದುಕೊಳ್ಳಲಿಲ್ಲ. ಕರ್ತನ ಬಳಿ ಆಲೋಚನೆ ಕೂಡ ಕೇಳಲಿಲ್ಲ. ಪ್ರೇರೆ, ಆ ಶೋಧನೆಯಲ್ಲಿ ಬಿದ್ದು ಹೋದದರ ಫಲವಾಗಿ ಇಸ್ಮಾಯಿಲ್ ಹುಟ್ಟಿದನು. ಇದು ಸ್ವಾಭಾವಿಕವಾದ ಸಂತತಿ ಆಯಿತು. ಪ್ರೇರೆ, ನಂತರ ಅಬ್ರಾಮನಿಗೆ ವಾಗ್ದಾನದ ಸಂತತಿಯಾಗಿ ಇಸಾಕನು ಹುಟ್ಟಿದಾಗ ಇಸ್ಮಾಯಿಲ್ನಿಗೂ ಇಸಾಕನಿಗೂ ಹೋರಾಟ ಉಂಟಾಯಿತು. ಅದು ದೊಡ್ಡ ಯುದ್ಧಗಳಾಗಿ ನಡೀತಲೇ ಇದೆ. ಇಂದಿಗೂ ಕೂಡ
ಏನು ನೋಡ್ತೇವೆ, ಇಸ್ರೇಲ್ ದೇಶ ಮತ್ತು ಅದರ ಸುತ್ತಲಿರುವ 14 ಅರಬ್ ದೇಶಗಳ ಮಧ್ಯೆ ನಡೆಯುವ ಯುದ್ಧಕ್ಕೆ ಮೂಲ ಕಾರಣ ಇದೇ ಆಗಿದೆ ಪ್ರೇರೆ. ಅಂದು ಅಬ್ರಾಮನು ಶೋಧನೆಯಲ್ಲಿ ಬಿದ್ದು ಹೋದದ್ದೇ ಆಗಿದೆ ಪ್ರೇರೆ. ಅದರಿಂದಲೇ ಯೇಸು ಕ್ರಿಸ್ತನ ವಚನದಲ್ಲಿ ಮತ್ತೊಂದು ಸುವಾರ್ತೆ 6:13 ಹೇಳ್ತದೆ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು ಎಂದು ಪ್ರಾರ್ಥಿಸಲು ಹೇಳಿಕೊಟ್ಟಿರು ಪ್ರೇರೆ. ಅಷ್ಟೇ ಅಲ್ಲ, ಗೆತ್ಸೆಮನೆ ತೋಟದಲ್ಲಿ ಆತನು ಶಿಷ್ಯರನ್ನು ನೋಡಿ ಹೇಳ್ತಾನೆ, ನೀವು ನಿದ್ರೆ ಮಾಡುವುದೇನು, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳ್ತಾನೆ ಪ್ರೇರೆ. ಸೈತಾನಿಗೆ ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕು, ಅದರ ಪರಿಣಾಮ ಬಹಳ ಘೋರವಾಗಿರ್ತದೆ ಪ್ರೇರೆ. ಆದ್ದರಿಂದ ನಾವು ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. ಇಂದಿನ ಕ್ರೈಸ್ತರು 3 ಬಗೆಯವರನ್ನಾಗಿ ನಾವು ವಿಭಾಗಿಸ್ಬೋದು. ಮೊದಲನೇ ವರ್ಗದ ಕ್ರೈಸ್ತರು ಶೋಧನೆಯನ್ನು ಕುರಿತು ಯಾವುದೇ ಚಿಂತೆ ಇಲ್ಲದವರಾಗಿ ಶೋಧನೆಯೊಳಗೆ ಬಿದ್ದುಕೊಂಡಿರುವ ಅವರು ಯಾವಾಗಲೂ ಅದರಲ್ಲೇ ಜೀವಿಸ್ತಾ ಇರ್ತಾರೆ. ಶೋಧನೆಯನ್ನು ಬಿಟ್ಟು ಏಳಬೇಕೆಂಬ ಉದ್ದೇಶವೇ ಅವರಲ್ಲಿಲ್ಲ. ಕೇಸಿನಲ್ಲಿರುವುದಕ್ಕೆ ಆಸೆ ಪಡುವ ಹಂದಿಯಂತೆ ಇವರ ಪಾಪ ಜೀವಿತವನ್ನು ಬಯಸುವರು, ಅದರಲ್ಲೇ ಮುಳುಗಿ ಹೋಗಿರುವಂಥವ್ರು ಇದ್ದಾರೆ ಪ್ರೇರೆ. ಎರಡನೇ ಬಗೆಯ ಕ್ರೈಸ್ತರನ್ನು ನೋಡುವಾಗ ಸಮಯಗಳಲ್ಲಿ ತಮ್ಮ ಸ್ವಂತ ಬಲದಿಂದ ಅದನ್ನು ಜಯಿಸಲಿಕ್ಕೆ, ಅಂದರೆ ಶೋಧನೆ ಆಗುವಂಥ ಸಮಯದಲ್ಲಿ ಸ್ವಂತ ಬಲದಿಂದ ಅದನ್ನು ಜಯಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಬಿದ್ದು ಏಳುವರು, ಮನಸ್ಸಾಕ್ಷಿಯಲ್ಲಿ ಬಾಧೆ ಪಡುವರು, ಆದರೆ ಆತ್ಮನಲ್ಲಿ ಬಲವಿಲ್ಲದವರಾಗಿಯೂ ಮಹಿಮೆ ಇಲ್ಲದವರಾಗಿಯೂ ತಪ್ಪಿಸ್ತ ಮನೋಭಾವದೊಂದಿಗೆ ತಡಕಾಡುತ್ತಿರುವವರು ಆಗಿರ್ತಾರೆ ಪ್ರೇರೆ. ಆದರೆ 3ನೇ ವರ್ಗದವರನ್ನು ನಾವು ನೋಡುವಾಗ ಶೋಧನೆಯನ್ನು ಎದುರಿಸಿ ನಿಲ್ಲುವವರು, ಪವಿತ್ರಾತ್ಮನ ಬಲದಿಂದ ಶೋಧಕನನ್ನು ಜಯಿಸಬಲ್ಲವರು, ಪಾಪದಲ್ಲಿಯೂ ಶೋಧನೆಗಳಲ್ಲೂ ಜಯಶಾಲಿಗಳಾದವರು. ಅಂಥವರನ್ನು ಪರಲೋಕ ನೋಡಿ ಸಂತೋಷಪಡಿಸ್ತದೆ ಪ್ರೇರೆ. ದೇವರು ಕೂಡ ಸಂತೋಷ ಪಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ದೇವರ ಮಕ್ಕಳೇ, ನೀವು ಇದರಲ್ಲಿ ಯಾವ ಗುಂಪಿನಲ್ಲಿದ್ದೀರಿ, ಯಾವ ವರ್ಗಕ್ಕೆ ಸೇರಿದವರಾಗಿದ್ದೀರಿ ಆಲೋಚನೆ ಮಾಡಿಕೊಳ್ಳಿ. ನೀವು 3ನೇ ವರ್ಗದವರೋ ಶೋಧನೆಯಲ್ಲಿ ಜಯಿಸುವುದು ಎಂದರೆ ನಾವು ನಮ್ಮೊಂದಿಗೆ ಕರ್ತನು ಕೂಡಿ ಒಂದಾಗಿ ಮಾಡುವ ಪ್ರಯತ್ನವೇ ಆಗಿದೆ. ನಾವು ಪಾಪದಲ್ಲಿ ಬಿದ್ದು ಹೋಗಬಾರದು, ಶೋಧನೆಯಲ್ಲಿ ಬಿದ್ದು ಹೋಗಬಾರದು ಎಂಬ ದೃಢವಾದ ತೀರ್ಮಾನ ನಮ್ಮೊಳಗೆ ಇರುವುದಾದರೆ ಆ ಶೋಧನೆಯನ್ನು ಸಂಧಿಸಲು ಜಯಿಸಲು ಕರ್ತನು ನಿಶ್ಚಯವಾಗಿ ನಮಗೆ ಬಲವನ್ನು ಕೊಡ್ತಾನೆ ಪ್ರೇರೆ. ಹೌದು, ನಮ್ಮ ತೀರ್ಮಾನವು ಕರ್ತನ ಕೃಪೆ ಒಂದಾಗಿ ಸೇರುವಾಗ ಶೋಧನೆಯಲ್ಲಿ ನಮಗೆ ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಸ್ವಂತ ಬಲದಿಂದ, ನಿಮ್ಮ ಸ್ವಂತ ಜ್ಞಾನದಿಂದ, ನಿಮ್ಮ ಸ್ವಂತ ಬುದ್ಧಿಯಿಂದ ಜಯಿಸುವುದು ಎಂದು ನೀವು ಎಣಿಸುವುದಾದರೆ ಶೋಧನೆಯನ್ನು ಜಯಿಸುವುದು ನಿಮಗೆ ಅಸಾಧ್ಯವಾಗಿರುತ್ತದೆ ಪ್ರೇರೆ. ಮನುಷ್ಯ ಬಲದಿಂದ ಶೋಧನೆಯನ್ನು ಜಯಿಸುವುದು ಸಾಧ್ಯವಿಲ್ಲ. ಸೈತಾನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳು ನಾವು ಅರಿತವರಾಗಿರಬೇಕೆಂಬುದಾಗಿ ಮಲಕಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ ಎಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ಭಕ್ತನಾದ ಪೌಲನು ಬರೀತಾನೆ ಪ್ರೇರೆ. ಪ್ರಿಯದ ದೇವರ ಮಕ್ಕಳೇ, ಶೋಧಗಳನ್ನು ಎದುರಿಸಿ ನಿಲ್ಲಲು ಯುದ್ಧಗಳನ್ನು ಧರಿಸಿಕೊಳ್ಳಿರಿ. ದೇವರ ಸಹಾಯವನ್ನು ಅಪೇಕ್ಷಿಸಿರಿ. ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳಿರಿ. ಆತನೇ ನಮಗಾಗಿ ಯುದ್ಧ ಮಾಡುವಾತನು, ಆತನೇ ಸೈತಾನನ ಬಲವನ್ನು ಮುರಿಯುವಾತನು, ಅವನ ತಲೆಯನ್ನು ಜಜ್ಜಿ ಜಯಶಾಲಿ ಆದಾತನು ಆಗಿದ್ದಾನೆ. ಆದ್ದರಿಂದ ಆತನ ಬಲದಿಂದ ನಾವು ನಿಶ್ಚಯವಾಗಿ ಶೋಧನೆಗಳನ್ನು ಜಯಿಸಬಲ್ಲೆವು. ಅದರಿಂದ ಪ್ರತಿಯೊಬ್ಬ ದೇವ ಮಕ್ಕಳೂ ಸಹ ಇದನ್ನು ಅರಿತಿರಬೇಕಾಗಿದೆ. 4 ಮುಖ್ಯವಾದಂಥ ಸತ್ಯಗಳನ್ನು ಕುರಿತು ನಾವು ಈ ದಿನಗಳಲ್ಲಿ ಧ್ಯಾನ ಮಾಡೋಣ. ಹೌದು, ನೀವು ಒಬ್ಬರನ್ನೊಬ್ಬರು ಈ ಸತ್ಯವನ್ನು ವಿವರವಾಗಿ ತಿಳಿದುಕೊಂಡಿರಬೇಕು. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರೇರೆ. ಹೌದು, ಶೋಧನೆಗಳಿಂದ ಜಯ ಪಡೆಯಲು ನೀವು ಸರಿಯಾದ ರೀತಿಯಲ್ಲಿ ಸತ್ಯವನ್ನು ಅರಿತು ಬೇರೆಯವರಿಗೂ ತಿಳಿಯಪಡಿಸಬೇಕಾಗಿದೆ. ಶೋಧನೆಗಳಿಗೆ ಸಿಕ್ಕಿ ಪರಿತಪ್ಪಿಸುವವರನ್ನು ಬಿಡುಗಡೆ ಮಾಡಿರಿ. ಅವರಿಗೆ ಆಲೋಚನೆಯನ್ನು ಹೇಳಿರಿ. ನಾವು ಅರಿತುಕೊಳ್ಳಬೇಕಂತ ಮುಖ್ಯವಾದ ಸಂಗತಿಗಳು, ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ ಎಂದು ಪ್ರವಾದಿಯಾದಂಥ ಯೆಶಾಯನು ಹಂಬಲಿಸ್ತಾನೆ. ಹೌದು, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಎಂಬುದಾಗಿ ಹೋಶೇಯ 4:6 ಬರೆಯಲ್ಪಟ್ಟಿದೆ ಪ್ರೇರೆ. ಸತ್ಯವನ್ನು ತಿಳಿದರೆ ಬಿಡುಗಡೆ ಉಂಟು, ಸತ್ಯವನ್ನು ಅರಿಯದಿದ್ದರೆ ಸೆರೆವಾಸ ಖಂಡಿತ. ಸಂಹಾರ, ನಿತ್ಯ ಯಾತನೆಗಳು ನಮ್ಮ ಹಿಂದೆ ಬರ್ತಾರೆ ಇರ್ತವೆ ಪ್ರೇರೆ. ಶೋಧನೆ ಸಮಯದಲ್ಲಿ ನಾವು ತಿಳಿದಬೇಕಾದಂಥ ಕೆಲವೊಂದು ವಿಚಾರಗಳು, ಯೇಸು ಕ್ರಿಸ್ತನನ್ನು ನಾವು ನೋಡಬೇಕು, ಆತನಲ್ಲಿ ನಾವು ಭರವಸೆಯುಳ್ಳವರಾಗಿರಬೇಕು. ಜಯಶಾಲಿಗಳಂಥ ಭಕ್ತರೊಂದಿಗೆ ಅವರ ಕುರಿತಾಗಂಥ ಸಾಕ್ಷಿಗಳನ್ನು ನಾವು ಕೇಳುವವರಾಗಿರಬೇಕು. ನಮ್ಮನ್ನು ಪರಿಶೋಧನೆ ಮಾಡಿಕೊಂಡು ಲೋಕವನ್ನು ದೃಷ್ಟಿಯನ್ನು ನೋಡಬೇಕಾಗಿದೆ. ದೇವರು ತಾನೇ ನಮ್ಮನ್ನು ಈ ದಿನಗಳಲ್ಲಿ ಆಶೀರ್ವಾದಕರವಾಗಿ ನಡೆಸಲಿ. ಶೋಧನೆಯಲ್ಲಿ ಬಿದ್ದು ಹೋಗದಂತೆ ದೇವರು ತಾನು ನಮಗೆ ಸಹಾಯಕನಾಗಿದ್ದು ನಡೆಸಲಿ. ಶರೀರದ ಇಚ್ಛೆಗಳ ಮೇಲೆ ಲೋಕದ ಅನೇಕ ಆಸೆ ಪಾಸೆಗಳನ್ನು ನಾವು ಜಯಿಸಲಿಕ್ಕೆ
ಶಕ್ತರಾಗುವ ಹಾಗೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್.